ಸಾರಿಗೆ ಸಂಸ್ಥೆ ಬಸ್ಗಳು ಆಣಿಗೋಳ ಗ್ರಾಮದಲ್ಲಿ ನಿಲುಗಡೆ ಮಾಡದೆ ಪ್ರಯಾಣಿಕರಿಗೆ ವಿದ್ಯಾರ್ಥಿಗಳಿಗೆ ತೀವ್ರ ತೊಂದರೆ ಉಂಟು ಮಾಡುತ್ತಿರುವುದನ್ನು ಖಂಡಿಸಿ ತಾಲೂಕಿನ ಆಣಿಗೋಳ ಗ್ರಾಮದ ರೈತರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಮಂಗಳವಾರ ಸುಮಾರು 4 ಗಂಟೆಗಳ ಕಾಲ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಆಣಿಗೋಳ ಗ್ರಾಮವು ಬೈಂಗಲಂಗೋಲಕ್ಕೆ ಸಂಪರ್ಕಿಸುವ ಮೊದಲ ಗ್ರಾಮವಾಗಿದ್ದು ಒಕ್ಕೂನ್, ಕರಿಕೊಪ್ಪ ಹಾಗೂ ಇಂಗಳಗಿ ಗ್ರಾಮಗಳ ಸಾರ್ವಜನಿಕರು ಸಹ ಧಾರವಾಡ, ಸೌದತ್ತಿ, ಬೆಳವಡಿ ಮತ್ತು ಬೈಲಹೊಂಗಲಕ್ಕೆ ಸಂಚರಿಸಲು ಇದೇ ಗ್ರಾಮದ ಬಸ್ ನಿಲ್ದಾಣವನ್ನು ಅವಲಂಬಿಸಿದ್ದಾರೆ. ಆದರೆ ಸೌದತ್ತಿ, ಧಾರವಾಡ ಹಾಗೂ ಬೈಲಹೊಂಗಲ ಘಟಕಗಳ ಕೆಲವು ಬಸ್ಗಳು ಗ್ರಾಮದಲ್ಲಿ ನಿಲುಗಡೆ ಮಾಡದೆ ಸಾಗುತ್ತಿವೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಬಸ್ ನಿಲ್ದಾಣದ ಎದುರು ನಿಲ್ಲಿಸಬೇಕಾದ ಬಸ್ಗಳನ್ನು ಸುಮಾರು 500 ಮೀಟರ್ ದೂರದಲ್ಲಿ ನಿಲ್ಲಿಸುತ್ತಿರುವುದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಓಡಿ ಹೋಗಿ ಬಸ್ ಹತ್ತಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಅಪಘಾತ ಸಂಭವಿಸುವ ಭೀತಿ ಹೆಚ್ಚಾಗಿದ್ದು ವೃದ್ಧರು ಹಾಗೂ ಮಹಿಳೆಯರು ಸಹ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಮತ್ತೊಂದೆಡೆ ನಿಗದಿತ ನಿಲ್ದಾಣವಲ್ಲದ ಸ್ಥಳಗಳಲ್ಲಿ ಕೆಲವರನ್ನು ಬಸ್ಗೆ ಹತ್ತಿಸಿಕೊಳ್ಳಲಾಗುತ್ತಿದ್ದು ಆಣಿಗೋಳ ಸೇರಿದಂತೆ ಮುಂದಿನ ಗ್ರಾಮಗಳ ಪ್ರಯಾಣಿಕರನ್ನು ನಿರ್ಲಕ್ಷಿಸಲಾಗುತ್ತಿದೆ ಎಂದು ದೂರಿದರು. ಸುಮಾರು 4 ಗಂಟೆಗಳ ಕಾಲ ನಡೆದ ರಸ್ತೆ ತಡೆಯಿಂದ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡು ಕಿಲೋಮೀಟರ್ ಗಟ್ಟಲೆ ವಾಹನ ನಿಂತು ಪ್ರಯಾಣಿಕರು ಸಾಕಷ್ಟು ತೊಂದರೆಯನ್ನು ಅನುಭವಿಸಿದರು. ಸಿಪಿಐ ಪ್ರಮೋದ್ ಎಲಿಗಾರ್ ಹಾಗೂ ಘಟಕ ವ್ಯವಸ್ಥಾಪಕಿ ಶೋಭಾ ಮನಗುಳಿ, ಮಹೇಶ್ ತಿರ್ಕಣ್ಣವರ್ ಸ್ಥಳಕ್ಕೆ ಭೇಟಿ ನೀಡಿ ಮೇಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಆಣಿಗೋಳ ಗ್ರಾಮದಲ್ಲಿ ಸೌದತ್ತಿ, ಧಾರವಾಡ ಮತ್ತು ಬೈಲಹೊಂಗಲ ಘಟಕಗಳ ಬಸ್ಗಳ ನಿಲುಗಡೆ ವ್ಯವಸ್ಥೆ ಮಾಡುವ ಭರವಸೆ ನೀಡಿದ ನಂತರ ಪ್ರತಿಭಟನಾಕಾರರು ರಸ್ತೆ ತಡೆಯನ್ನು ಹಿಂತೆಗೆದುಕೊಂಡರು. ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ರಮೇಶ್ ಪರಂಡಿ, ವಿಜಯಕಾಂತ್ ಅಮಟೂರ್, ಸಂತೋಷ್ ಮಾಲದಿನ್ನಿ, ಮಾರುತಿ ದಳವಾಯಿ, ಪುಟ್ಟಣ್ಣ ಕಾಡನವರ್, ವೀರಭದ್ರ ಬೆಳವಡಿ, ಬಸವರಾಜ್ ಹೊಂಗಲ್ ಹಾಗೂ ಗ್ರಾಮಸ್ಥರು, ರೈತ ಸಂಘಟನೆಗಳ ಮುಖಂಡರು, ವಿದ್ಯಾರ್ಥಿಗಳು ಇದೇ ಸಂದರ್ಭದಲ್ಲಿ ಇದ್ದರು. ಗ್ರಾಮದಲ್ಲಿ ನಮ್ಮ ಮಕ್ಕಳಿಗೆ ಕಾಲೇಜಿಗೆ ಹೋಗುವ ಮಕ್ಕಳಿಗೆ ಬಸ್ಸಿನ ತೊಂದರೆ ಇರೋದ್ರಿಂದ ನಾವು ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡ್ರು. ನಾವು ಡಿ ಸಿ ಲೆವೆಲ್ದಾಗ ಆರ್ಡರ್ ಮಾಡಿಸ್ಕೊಂಬಂದ್ರು ನಮ್ಗೆ ಬಸ್ಸಿನ ಸೌಕರ್ಯ ನಮ್ಮಲ್ಲಿ ತರಬದ ಹೋಗೋದ್ರಿಂದ ಅದಕ್ಕಾಗಿ ನಾವು ನಿನ್ನೆ ಮನವಿಯಿಂದ ಸಲ್ಲಿಸಿಕಾಸ ನಾವು ಇವತ್ತು ಕಾಯಕನ ಹಮ್ಮಿಕೊಂಡಿದ್ದು. ಅದೇ ರೀತಿ ನಮ್ಮ ತಾಲೂಕು ಅಧಿಕಾರಿಗಳ ಮತ್ತು ನಮ್ಮ ಡಿಪೋ ಮ್ಯಾನೇಜರ್ ಮತ್ತು ನಮ್ಮ CPI ಸಾಹೇಬರು ಬಂದ ಕಾಸ ನಮಗೆ ಡಿ ಸಿ ಲೆವೆಲ್ದಾಗ ಮಾತಾಡಿ ನಮ್ಮ ಏನು ಬೇಡಿಕೆ ಐತಿ ಆ ಬೇಡಿಕೆ ಪರಿಹಾರ ಮಾಡ್ತಾರಂತ ಕಾಸ ಮಾತು ಕೊಟ್ಟಿದ್ದಾರೆ. ಅದೇ ರೀತಿ ನಮಗೆ ಸೌದತ್ತಿ ಬಸ್ಸಿಂದ ಅತಿ ಪ್ರಾಬ್ಲಮ್, ಯಾಕಂದ್ರೆ ಧಾರವಾಡ ಮತ್ತು ಬೆಳಗಾವಿದವ್ರು ನಮ್ಗೆ ಆರ್ಡರ್ ಮಾಡಿ ಕೊಟ್ಟಾರ. ಸೌದತ್ತಿ ಅವರು ಆರ್ಡರ್ ಮಾಡಿ ಕೊಟ್ಟು ನಮಗೆ ಸ್ಪರ್ಧಾಗ್ತಾ ಇರಲ್ಲ. ಸೌದತ್ತಿ ಡಿಪೋದವ್ರಿಗೆ ಧಾರವಾಡ ಡಿವಿಷನ್ಗೆ ಮಾತಾಡಿ ಕೆಲಸ ನಮ್ಗೆ ಅದು ಪರಿಹಾರ ಕೊಡಿಸ್ತಾರಂತ ಕೆಲಸ ಮಾತು ಕೊಟ್ಟಿದ್ದಾರೆ. ಆ ರೀತಿ ನಾವು ಅವ್ರಿಗೆ ಮಾತಿಗೆ ಬೆಲೆ ಕೊಟ್ಟ ಕಾಸ ನಾವು ಇವತ್ತಿನ ಮುಷ್ಕರನ ಹಿಂತುಕೊಂಡವ. 2-3 ದಿವಸ ಕಾಲಾವಕಾಶ ಕೊಟ್ಟಾರ. 2-3 ದಿವಸ ಕಾಲಾವಕಾಶ ಮತ್ತು ಅದೇ ರೀತಿ ಶಾಸಕರು ನಮಗೆ ಮಾತು ಕೊಟ್ಟಿದ್ದಾರೆ. ನಾವು ಅದನ್ನು ಹೇಳಿ ಸರಿ ಮಾಡಿಸ್ಕೊಡ್ತಾನೆ. ಇಲ್ಲಿಗೆ ಮಾಡಿಕೊಡಲಿಲ್ಲ ಅಂದ್ರೆ ನಮ್ಮ ಹಿಂಬಾಲೆ ಧರಣಿಗೆ ಬಂದು ಸ್ವತಃ ಶಾಸಕರನ್ನ ಧರಣಿಗೆ ಕೊಡುತ್ತಾನೆ, ನಿಮಗೆ ಪರಿಹಾರ ಕೊಡಿಸ್ತಾನೆ ಅಂತ ಮಾತು ಕೊಟ್ಟಿದ್ದಾರೆ. ಆ ರೀತಿ ನಾವು ಮಾತಿಗೆ ಒಪ್ಪಿಕಾಸ ನಮ್ಮ ಮುಷ್ಕರನ ಹಿಂದೆ ತಗೊಂಡು ವಿಕಾಸ ಮಾಡ್ತೇವೆ.